ಕ್ಷೇತ್ರಗಳಲ್ಲಿ ಇವತ್ತೇ ಚುನಾವಣೆ ನಡೆದ್ರೂ 150ಕ್ಕೂ ಹೆಚ್ಚಿಗೆ ಭಾರತೀಯ ಜನತಾ ಪಾರ್ಟಿ NDA ಮೈತ್ರಿಕೂಟದ ಅಭ್ಯರ್ಥಿಗಳು ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಜನ ಡಿಸೈಡ್ ಮಾಡಿರೋದ್ರಿಂದ ಎಷ್ಟು ಬೇಗ ಅಷ್ಟು ಬೇಗ ನೀವು ಖಾಲಿ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮುಖ್ಯಮಂತ್ರಿಗಳೇ ಹಗರಣಗಳಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಇಲ್ಲಿ ಶಾಸಕರು 76ರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಕೇಸ್ಗಳಾಗಿದೆ, ಇನ್ನೊಂದಾಗಿದೆ, ಮತ್ತೊಂದಾಗಿದೆ, ಎಲ್ಲ ನಿಮಗೆ ಗೊತ್ತು. ನೀವು ಸತ್ಯ ತುಂಡಲ್ಲ. ಹಂಗಿರ್ತಕ್ಕಂಥದ್ದು ಸುಮ್ಮನೆ ಇದ್ದೀರಿ. ಕೆಣಕಿದ್ರೆ ಅದಕ್ಕೆ ನೆಮ್ಮದಿ ಅಂತೂ ಇರಲ್ಲ. ಅರ್ಥ ಆಯ್ತಾ? 15 ದಿನಕ್ಕೋ ತಿಂಗಳಕ್ಕೊಂದ್ಸಲಿ ಬರೋಷ್ಟೊತ್ತಿಗೆ BP ಶುಗರ್ ಜಾಸ್ತಿ ಆಗುತ್ತೆ ಅಂದರೆ ನಾನು ದಿನ ಬರೋಕ್ಕೆ ಶುರು ಮಾಡಿದರೆ ಏನಾಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡ್ಕೊಬೇಕು. ಅರ್ಥ ಆಯ್ತಾ? ಯಾರನ್ನಾದರೂ ಏನಾದರೂ ಮಾತಾಡೋವಾಗ ಅವ್ರನ್ನೇನಾದರೂ ಪ್ರಾಣಿಗಳಿಗೆ ಇನ್ನೊಂದು ಮತ್ತೊಂದು ಹೋಲ್ಸೋವಾಗ ಹಿರಿಯರು ಅವರು ವಯಸ್ಸಲ್ಲಿ ರೆಸ್ಪೆಕ್ಟ್ ಕೊಡ್ತಾ ಇದ್ರು. ನಾವು ಇದುವರೆಗೂ ಏನೂ ಅದು ಇದು ಮಾತಾಡಿಲ್ಲ. ಇದೆಲ್ಲ ಎಚ್ಚರಿಕೆ, ಇದೆಲ್ಲ ನಡೆಯಲ್ಲ. ಎಂತೆಂಥವರು ಎಲ್ಲೆಲ್ಲ ಉದುರೋದ್ರು ಏನೇಳಿ. ಇನ್ನು ನೀವೆಲ್ಲ ಯಾವ ಮಹಾ ಇದು. ಅರ್ಥ ಆಯ್ತಾ? ಅದಕ್ಕೋಸ್ಕರ ಬಂಗಾರಪೇಟೆ ಜನತೆಗಾಗಲಿ, ಕೋಲಾರ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಜನತೆಗಾಗಲಿ, ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಶಾಸಕರುಗಳು ಅಧಿಕಾರಿಗಳೆಲ್ಲ ಸೇರ್ಕೊಂಡು ಕೊಡ್ತಾ ಇರ್ತಕ್ಕಂಥ ಕಿರುಕುಳಗಳನ್ನು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಒಂದು ಕಡೆಯಲ್ಲಿ ಅಂತ ಅಂಬೇಡ್ಕರ್ ಅಂತ ಹೇಳ್ತಾರೆ. ಅಲ್ಲಿ ಅಂಬೇಡ್ಕರ್ ಪಲ್ಲಕ್ಕಿ ಕ್ಲಾಕ್ ಟವರ್ಗೆ ಹೋಗ್ಬೇಕಂದ್ರೆ ಅಲ್ಲಿ ಇದೇ ಜಿಲ್ಲಾಡಳಿತ SP ಇನ್ನೊಬ್ಬರು ಮತ್ತೊಬ್ಬರು ಸೇರಿ ಅಡ್ಡ ಹಾಕ್ತಾರೆ, ಹೋಗ್ಕೊಡ್ದು ಅಂತ ಹೇಳ್ಬಿಟ್ಟು. KSRP ಬಸ್ಗಳು ಅಡ್ಡ ಹಾಕ್ತಾರೆ, ಇದು ಬ್ಯಾರಿಕೇಡ್ಗಳು ಅಡ್ಡ ಹಾಕ್ತಾರೆ. ನಾವೆಲ್ಲ ಎಲ್ಲಿದ್ದೀರಿ? ನಾವಿಲ್ಲಿ ಎಷ್ಟೋ ಜನ ಇರಲ್ಲ. ಈ ಜನಗಳನ್ನು ಗೋಳೈಕೊಂಡ್ರೆ, ಜನಗಳ ಮೇಲೆ ದ್ವೇಷದ ರಾಜಕಾರಣ ಮಾಡ್ಕೊಂಡ್ರೆ ಆ ಶ್ರೀರಾಮ ನಿಮ್ಮನ್ನಂತೂ ಸುಮ್ಮನೆ ಬಿಡಲ್ಲ. ಜನಗಳ ಮುಂದೆನೇ ನೀವು ಶಿಕ್ಷೆ ಅನುಭವಿಸ್ತೀರಿ. ಅದಕ್ಕೋಸ್ಕರ ದಯವಿಟ್ಟು ನೆಕ್ಸ್ಟ್ ಚುನಾವಣೆ ಬಂದಾಗ ಚುನಾವಣೆ ಕಣಕ್ಕೆ ಹೋಗೋಣ. ನೀವು ಎಷ್ಟು ಕೋಟಿಗಳು ಖರ್ಚು ಮಾಡ್ತೀರೋ ಖರ್ಚು ಮಾಡಿರಿ. ನಮ್ಮ NDA ಪಕ್ಷದ ಅಭ್ಯರ್ಥಿಗಳು ಬರ್ತಾರೆ. ಆವಾಗ ನೋಡೋಣ ನಿಮ್ಮ ಹಣಬಲನ ಇಲ್ಲಾಂದರೆ ಜನಬಲನ ಅನ್ನೋ ಲೆಕ್ಕಾಚಾರದಲ್ಲಿ. ಅವತ್ತು ನೀವು ನಮ್ಮ ಮೇಲೆ ಚಾಲೆಂಜ್ ಮಾಡಿ. ಅದು ಬಿಟ್ಟು ಇವತ್ತು ಜನರಿಗೆ ತೊಂದರೆ ಕೊಡ್ತಾ ಇರ್ತಕ್ಕಂಥ ಕೆಲಸಗಳು ಏನಿದೆ ಇದನ್ನು ದಯವಿಟ್ಟು ನಿಲ್ಲಿಸಬೇಕು. ಇದನ್ನು ನಿಲ್ಲಿಸದೇ ಇದ್ದರೆ ಪ್ರತಿದಿನ ಹೋರಾಟ ನಡೀತೈತೆ. ಎಲ್ಲಿ ಅನ್ಯಾಯ ನಡೀತೈತೋ ಅಲ್ಲಿ ಭಾರತೀಯ ಜನತಾ ಪಾರ್ಟಿ, JDS, NDA ಮೈತ್ರಿಕೂಟದ ಎಲ್ಲ